ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಬ್ಲಾಗ್ನ ಹಾಕಿ. ಮತ್ತೆ ನನ್ನ ಈ ಜರ್ನಿನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ಲವರ್ ಶೋ ಮುಖಾಂತರ. ಸೊ ಇದು ನೋಡ್ತಾ ಇರ್ಬೋದು ನೀವು, ಮೈಸೂರಲ್ಲಿ ಈಗ ವಿಂಟರ್ ಸೀಸನ್ನಲ್ಲಿ ಅರಮನೆ ಒಳಗಡೆ ನಿಮಗೆ ಫ್ಲವರ್ ಶೋನ ಏರ್ಪಡಿಸಲಾಗಿದೆ. ಸೊ ಇಲ್ಲಿ ಬಣ್ಣ ಬಣ್ಣದ ಹೂಗಳ ಜೊತೆ ಅರಮನೆ ಅದು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಂಗೊಳಿಸ್ತಿತ್ತು. ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ಟಿಲ್ ನ್ಯೂ ಇಯರ್ ತನಕ ಇರುತ್ತೆ, ಜಾನ್ ಫಸ್ಟ್ ತನಕ ಇರುತ್ತೆ ಇದು. ಸೊ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಟಿಕೆಟ್ ಫೇರ್ ಕೂಡ ತುಂಬ ಕಡಿಮೆನೇ ಇದೆ. ದೊಡ್ಡವರಿಗೆ 50 ರುಪೀಸ್, ಮಕ್ಕಳಿಗೆ ಆದರೆ 30 ರುಪೀಸ್ ಅಂತ ಮೆನ್ಷನ್ ಮಾಡಿದರು. ಬಟ್ ಮಕ್ಕಳಿಗೆ ಎಲ್ಲೂ ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ಅವರು. ಸೊ ಹಾಗಾಗಿ ಬರೀ ಅಡಲ್ಟ್ಸ್ಗೆ ಅಷ್ಟೇ 50 ರುಪೀಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸ್ತಾ ಇದೆ ಅರಮನೆ ಅಂತೂ ನೋಡಲಿಕ್ಕೆ. ನಿಮಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಆಗಿರ್ಬೋದು, ನಮ್ಮ ರಾಜರ ಅಲಂಕಾರ ಆಗಿರ್ಬೋದು. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ವೀಡಿಯೋನ ಹಾಕ್ತಾ ಇದ್ದೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.
ನಿಮಗೆ ಇಲ್ಲಿ ಹಾಗೆ ಫ್ಲವರ್ ಶೋ ಜೊತೆ ಫೋಟೋ ಗ್ಯಾಲರಿ ಕೂಡ ಅರೇಂಜ್ ಮಾಡಿದ್ರು. ಇಲ್ಲಿ ನಿಮಗೆ ಮೈಸೂರು ಅರಸರ ಇತಿಹಾಸ ಕೂಡ ಕಂಪ್ಲೀಟಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಮ್ಮ ಅರಮನೆ ಇತಿಹಾಸ ಆಗಿರ್ಬೋದು, ನಮ್ಮ ರಾಜರ ಇತಿಹಾಸಗಳಾಗಿರ್ಬೋದು ಕಂಪ್ಲೀಟ್ ನಿಮಗೆ ಇಲ್ಲಿ ಫೋಟೋ ಗ್ಯಾಲರಿಯಲ್ಲಿ ನೋಡಿ ತಿಳ್ಕೊಬೋದು. ಇನ್ನು ಮುಂದೆ ಇದೇ ರೀತಿ ಹಲವು ಬೇರೆ ಬೇರೆ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದೇ ಇದ್ರೂ ಕೂಡ ನಿಮಗೆ ಇಮಿಡಿಯೇಟ್ ಅಪ್ಡೇಟ್ ಸಿಗುತ್ತೆ. ಶೃಂಗೇರಿ ಶಾರದಾಂಬೆನ ಮರಳಲ್ಲಿ ಮಾಡಿರೋದಂತೂ ನೋಡಲಿಕ್ಕೆ ತುಂಬ ಅದ್ಭುತವಾಗಿತ್ತು. ಹಾಗೆ ನಿಮಗೆ ಇಲ್ಲಿ ಬೊಂಬೆಗಳ ಪ್ರದರ್ಶನ ಕೂಡ ಏರ್ಪಡಿಸಲಾಗಿದೆ. ಒಳಗಡೆ ನಿಮಗೆ ನಮ್ಮ ಮೈಸೂರ ವೈಭವವನ್ನು ತಿಳಿಸುವಂಥ ಬೊಂಬೆಗಳ ಪ್ರದರ್ಶನ ಆಯಿತು. ನಿಮಗೆ ಮಹದೇಶ್ವರ ಬೆಟ್ಟ ಆಗಿರ್ಬೋದು, ತಿರುಪತಿ ಬೆಟ್ಟ ಆಗಿರ್ಬೋದು. ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ನನ್ನ ಈ ವಿಡಿಯೋ. ಸೊ ಮೈಸೂರಿನ ಫಲಪುಷ್ಪ ಪ್ರದರ್ಶನ ಅರಮನೆ ಅಂಗಳದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.